ನಮಸ್ಕಾರ ವೀಕ್ಷಕರೇ. ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟಿದೆ ಅಂತಂದರೆ ಕತ್ಲಾಗಿ ಬೆಳಕಾಗೋದ್ರಲ್ಲಿ ಸಾಕು ನೀವು ದೇಶದಲ್ಲಿ ಯಾವ ಮೂಲೆಯಲ್ಲಿದ್ರೂ ಫೇಮಸ್ ಆಗೋಗಿರ್ತೀರ. ರೀಸೆಂಟಾಗಿ ಈ ಥರ ಫೇಮಸ್ ಆದವರು ತುಂಬ ಜನ ಇದ್ದಾರೆ. ಯಾರು ಡಾಲಿ ಚಾಯ್ವಾಲ ಅಂತೆ, ವಡಾ ಪಾವ್ ಗರ್ಲ್ ಅಂತೆ, ಹೀಗೆ ತುಂಬ ಜನ ಫೇಮಸ್ ಆಗಿದ್ದಾರೆ. ಈ ಸಾಲಿಗೆ ಹೊಸ ಸೇರ್ಪಡೆ ಅಂತಂದರೆ ಮೊನಾಲಿಸಾ ಭೋಸ್ಲೆ. ಉತ್ತರ ಪ್ರದೇಶದ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದ ಈ ಹುಡುಗಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದು. ವಿಡಿಯೋಸು ಫೋಟೋಸು ಎಲ್ಲ ಕಡೆ ವೈರಲ್ ಆಗಿ ಈ ಹುಡುಗಿ ಹಣೆ ಬರನೇ ಚೇಂಜ್ ಆಗೋಗಿದೆ. ಈ ಮೊನಾಲಿಸಾ ಕ್ರೇಜ್ ಹೇಗಿದೆ ಅಂತಂದರೆ ಜನ ಸೆಲ್ಫಿಗೋಸ್ಕರ ಮುತ್ತಿಗೆ ಹಾಕ್ಕೊಂಡು ಸರಿಯಾಗಿ ವ್ಯಾಪಾರ ಮಾಡೋಕ್ಕೂ ಬಿಡ್ತಿಲ್ಲ ಅಂತ ಅವರಪ್ಪ ಮಹಾಕುಂಭಮೇಳದ ಮಧ್ಯದಲ್ಲೇ ಊರಿಗೆ ಕಳಿಸ್ಬಿಟ್ಟಿದ್ದಾರೆ. ಈ ಮೊನಾಲಿಸಾಳ ಊರು ಬಂದು ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರ ಅನ್ನೋ ಗ್ರಾಮ. ಮಹಾಕುಂಭಮೇಳದಲ್ಲಿ ಈ ಹುಡುಗಿ ದಿನಕ್ಕೆ 1000ದಿಂದ 3000 ರೂಪಾಯಿ ದುಡಿತಾ ಇದ್ದು. ಆದರೆ ಈಗ ಈ ಹುಡುಗಿ ರೇಂಜೇ ಚೇಂಜ್ ಆಗೋಗಿದೆ. ಏನಪ್ಪ ಅಂತಂದರೆ ಮೊನಾಲಿಸಾ ಭೋಸ್ಲೆ ರುದ್ರಾಕ್ಷಿ ಮಾಲೆನ ಮಾರೋದು ಬಿಟ್ಟು ಮೊನಾಲಿಸಾ ಭೋಸ್ಲೆ 08 ಅನ್ನೋ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ವಿತಿನ್ 10 ಡೇಸಲ್ಲಿ ಈ ಚಾನಲ್ಗೆ 3 ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗೆ ಅವ್ರು ಮಾಡಿರೋ ವ್ಲಾಗ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಇದೇ ನೋಡಿ ಮೊನಾಲಿಸಾ ಭೋಸ್ಲೆ 08 ಯೂಟ್ಯೂಬ್ ಚಾನಲ್. ಇದರಲ್ಲಿ ಇವರು ಮೇರಾ ಆಜ್ ಕಾ ಚಾಯ್ ವಾಲಾ ವಿಡಿಯೋ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ 409K ವ್ಯೂಸ್ ಬಂದಿದೆ. ಹಾಗೆ ಮೇರಾ ರೋಟಿ ಬನಾನೆ ವಾಲಾ ವಿಡಿಯೋ, ಇದಕ್ಕೆ 5.5 ಮಿಲಿಯನ್ ವ್ಯೂಸ್ ಬಂದಿದೆ. ಇದರಲ್ಲಿ ಇವರು ಚಪಾತಿ ಹಿಟ್ಟನ್ನು ಕಲಸಿ ಇದರಲ್ಲಿ ಚಪಾತಿ ಮಾಡ್ತಾರೆ. ಆಜ್ ಕಾ ಮೇರಾ ಬರ್ತನ್ ಧೋನೆ ಕಾ ಬ್ಲಾಗ್, ಇದರಲ್ಲಿ ಇವರು ಪಾತ್ರೆ ತೊಳೆಯೋದಕ್ಕೆ 3 ಲಕ್ಷ ವ್ಯೂ ಬಂದಿದೆ. ಹಾಗೆ ಮೊನಾಲಿಸಾ ಐಡಿನ ಯಾರೋ ಹ್ಯಾಕ್ ಮಾಡ್ತಿದ್ದಾರಂತೆ. ಆ ವಿಡಿಯೋಗೆ 2.7 ಮಿಲಿಯನ್ ವ್ಯೂಸ್ ಬಂದಿದೆ. ಸರೋಜ್ ಮಿಶ್ರಾ ಅನ್ನೋ ಡೈರೆಕ್ಟರ್ ಮೊನಾಲಿಸಾನ ಅವ್ರ ನೆಕ್ಸ್ಟ್ ಫಿಲಮ್ನಲ್ಲಿ ಹೀರೋಯಿನ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಸೊ ಮೊನಾಲಿಸಾ ಇವಾಗ ಹೀರೋಯಿನ್ ಕೂಡ ಆಗಾಯಿತು. ರುದ್ರಾಕ್ಷಿ ಮಾರ್ತಿದ್ದಾಗ ದಿನಕ್ಕೆ 1000-2000 ದುಡಿತಿದ್ದ ಮೊನಾಲಿಸಾ ಇವಾಗ ಲಕ್ಷ ಕೋಟಿ ದುಡಿಯೋ ರೇಂಜಿಗೆ ಬಂದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅದೃಷ್ಟ ಅನ್ನೋದು ಯಾವಾಗ ಎಲ್ಲಿ ಯಾರನ್ನ ಹೇಗೆ ಹುಡ್ಕೊಂಡು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು ನಮ್ಮ ಅದೃಷ್ಟಕ್ಕೋಸ್ಕರ ಕಾಯಬೇಕು ಅಷ್ಟೆ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ. ಮತ್ತೆ ಸಿಗೋಣ.